ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಆತ್ಮಹತ್ಯೆಗೆ ಶರಣಾದ ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದ ಸಚಿನ್ ಪಾಂಚಾಳ್ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ಮತ್ತು ಸಾಂತ್ವನ. 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ ಸಚಿವರು. ಸಚಿನ್ ಆತ್ಮಹತ್ಯೆ ಕುರಿತು ನಿಷ್ಪಕ್ಷಪಾತ ತನಿಖೆ ಮಾಡಲು ಸಿಎಂ ಅವರಿಗೆ ಮನವಿ ಮಾಡಲಾಗುವುದು ಭರವಸೆ ನೀಡಿದ ಸಚಿವ ಈಶ್ವರ್ ಖಂಡ್ರೆ. ತಮ್ಮನ್ನ ಕಳೆದುಕೊಂಡ ನೋವಿನಲ್ಲಿ ಪೊಲೀಸರನ್ನ ಮನೆ ಬಳಿಗೆ ಬರಬೇಡಿ ಎಂದು ಆಕ್ರೋಶ ಹೊರಹಾಕಿದ ಸಚಿನ್ ಸಹೋದರಿಯರು. ಸರಸರನೆ ಮನೆಯಿಂದ ಆಚೆ ನಡೆದ ಖಾಕಿದಾರಿಗಳು. ಎದೆ ಬಡಿದುಕೊಂಡು ಅತ್ತ ಸಚಿನ್ ಪಾಂಚಾಳ್ ಸಹೋದರಿಯರು. ಚಿದ್ರಿಯಲ್ಲಿ ಜರುಗಿದ ಶರಣ ಮೇದಾರ ಕೇತಯ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮ. ವರ್ಷಕ್ಕೊಮ್ಮೆ ಕೇತಯ್ಯನ ಗದ್ದುಗೆ ದರ್ಶನ ಪಡೆಯಿರಿ ಬಸವಲಿಂಗ ಪಟ್ಟದೇವರು. ಕೇತಯ್ಯ ಸಮಾಜಕ್ಕೆ 2 ಎಕರೆ ಜಮೀನು ನೀಡಿ ಸಮುದಾಯ ಭವನ ನಿರ್ಮಿಸಿಕೊಡಿ ಡಾಕ್ಟರ್ ಸಂಜುಕುಮಾರ್ ಮೆದಾ. ನಗರದ ಹಬ್ಸಿಕೋಟ್ ಅತಿಥಿ ಗೃಹದಲ್ಲಿ ಜರುಗಿದ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಸಭೆ. ಒಳ ಮೀಸಲಾತಿ ಜಾರಿಯಾಗುವವರೆಗೆ ನೇಮಕಾತಿ ಮತ್ತು ಮುಂಬಡ್ತಿ ಮಾಡಲು ಸರ್ಕಾರ ಅಧಿಸೂಚನೆ ಹೊರಡಿಸಬಾರದು ಮಾರಸಂದ್ರ ಮುನಿಯಪ್ಪ. ಸಿದ್ದರಾಮಯ್ಯ ಒಬ್ಬ ದಲಿತ ವಿರೋಧಿ ಎಂ ಗೋಪಿನಾಥ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇತ್ತೀಚೆಗೆ ಆತ್ಮಹತ್ಯೆಗೆ ಶರಣಾದ ಭಾಲ್ಕಿ ತಾಲೂಕಿನ ಕಟ್ಟಿತುಗಾಂವ್ ಗ್ರಾಮದ ನಿವಾಸಿ ಗುತ್ತಿಗೆದಾರ ಸಚಿನ್ ಮೌನಪ್ಪ ಪಾಂಚಾಳ ಮನೆಗೆ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಸಚಿನ್ ಕುಟುಂಬಸ್ಥರಿಗೆ ಸಾಂತ್ವನ ಮತ್ತು ಧೈರ್ಯ ಹೇಳಿದರು. ಸಚಿನ್ ಆತ್ಮಹತ್ಯೆ ಪ್ರಕರಣದ ಕುರಿತು ನಿಷ್ಪಕ್ಷಪಾತವಾಗಿರತಕ್ಕಂತಹ ತನಿಖೆಯನ್ನು ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಎನ್ನುವಂಥ ಭರವಸೆಯನ್ನು ಕೂಡ ಹೇಳಿದರು. ಅಲ್ಲದೆ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡಿಸುವುದಾಗಿ ಭರವಸೆ ಕೂಡ ನೀಡಿದ್ರು. ಈಗಾಗಲೇ ರೈಲ್ವೆ ಪೊಲೀಸರು ಈ ವಿಚಾರದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ನಡೆಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಎಂದು ಹೇಳಿದರು. ಕುಟುಂಬಕ್ಕೆ ಆತ್ಮಸ್ಥೈರ್ಯ ಕೊಡಲು ಎಲ್ಲರೂ ಮುಂದಾಗಬೇಕು. ಇದರಲ್ಲಿ ಯಾರೂ ಕೂಡ ರಾಜಕೀಯವನ್ನು ಮಾಡಬಾರದು ಎನ್ನುವಂತಹ ಸಲಹೆಯನ್ನು ಕೂಡ ಖಂಡ್ರೆ ಅವರು ಹೇಳಿದರು. ನೆಲದ ಕಾನೂನು ಕಾಪಾಡುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವರು ಯಾರೇ ಇರಲಿ ಅವರನ್ನು ಶಿಕ್ಷೆ ಕೊಡಿಸುವಂತಹ ಪ್ರಯತ್ನ ನಾವು ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಯಾರೇ ಇದ್ರೂ ಆಕ್ಷನ್ ಆಗುತ್ತೆ. ಈಗ ಸದ್ಯಕ್ಕಿದು ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆಯ್ತಮ್ಮ, ನಾನು ನಮ್ಮ ಮುಖ್ಯಮಂತ್ರಿಯವರಿಗೂ ಮಾತನಾಡ್ತೇನೆ. ಇಂಡಿಪೆಂಡೆಂಟ್ ಏಜೆನ್ಸಿ, ಸ್ವತಂತ್ರ ಒಂದು ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ತನಿಖೆಯಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೂ ಈಗಾಗಲೇ ಹೇಳಿದ್ದೀನಿ. ಭರವಸೆ ಇವತ್ತು ಸರ್ಕಾರ ನಿಮ್ಮ ಜೊತೆಲಿದೆ. ನಾನು ನಿಮ್ಮ MLA ಇದ್ದೀನಿ, ಮಂತ್ರಿ ಇದ್ದೀನಿ, ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಇದ್ದೇನೆ, ನಮ್ಮ ಕ್ಷೇತ್ರದವರು ಇದ್ದೀರಿ. ನನಗೆ ಇವತ್ತು ಎಲ್ಲ ವಿಷಯಗಳಿದೆ ಅಂತ ನಾನು ಒಂದು ಫೋನ್ ಮುಖಾಂತರ ನೀವು ಯಾರು ಹೇಳಿಲ್ಲ, ನನ್ನ ಗಮನಕ್ಕೂ ಬಂದಿಲ್ಲ. ಯಾರು ಮಧ್ಯಮ ವರ್ಗ ನಿರ್ಲಕ್ಷ್ಯ ಮಾಡಿದ್ದು ಅವ್ರದ್ದು ತಪ್ಪಿದೆ. ಈಗಾಗಲೇ ಇಬ್ಬರಿಗೆ ಸಸ್ಪೆಂಡ್ ಮಾಡಿ ನಿಮ್ಮ ಹೇಳಿಕೆ ತಗೊಂಡಾರೆ. ನಿಮ್ಮ ಹೇಳಿಕೆ ತಗೊಂಡು ಅದಕ್ಕೆ ಹೊರತುಪಡಿಸಿನು ನಿಯಮಾನುಸಾರ ತನಿಖೆ ನಡೀತಾ ಇದೆ. ತನಿಖೆ ಆಧಾರದ ಮೇಲೆ ಅವ್ರ ಮೇಲೂ ಕ್ರಮ ಆಗ್ತದೆ.
ಅದನ್ನ ನಿಮ್ಗೆ ಭರವಸೆ ಕೊಡ್ತಾ ಇದ್ದೀನಿ. ಅಲ್ಲ ನಾವು ಕ್ರಿಮಿನಲ್ ಅವಾಗ ಬಂದು ಯಾರು ಕ್ರಿಮಿನಲ್ ಅರೆಸ್ಟ್ ಇಲ್ಲ, ಅವ್ರಿಗೆ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ಅವ್ರು ನಮ್ದು ಯಾಕೆ ಸ್ಟೇಟ್ಮೆಂಟ್ ಒಂದು ಗಂಟೆ ಬಂದು ನಾನು ಸ್ಟೇಟ್ಮೆಂಟ್ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದೇನೆ, ಇದು ಇಂಡಿಪೆಂಡೆಂಟ್ ಏಜೆನ್ಸಿ ತನಿಖೆ ಕೊಡ್ರಿ ಅಂತ ಹೇಳಿದ್ದೇನೆ. ರೈಲ್ವೆ ಪೊಲೀಸ್ ನಮ್ಮ ಕೆಳಗೆ ಇರೋದಿಲ್ಲ, ರೈಲ್ವೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅದಕ್ಕೆ ನಾವು ನಿಮ್ಮ ಜೊತೆಲಿದ್ದೇವೆ, ನಾನು ನಿಮ್ಮ ಜೊತೆಲಿದ್ದೇನೆ. ಏನು ಸಮಸ್ಯೆ ಇದ್ದರೂ ಊರವರೆಲ್ಲ ನಮ್ಮವರೇ ಇದ್ದಾರೆ. ಇವತ್ತು ನೀವೇನಿದ್ರು ಹೇಳ್ರಿ, ನಿಮಗೆ ಭದ್ರತೆ ಕೊಡುವಂಥದ್ದು ಇರ್ಬೋದು, ಏನೇ ಇರ್ಬೋದು, ಅದಕ್ಕೆಲ್ಲ ಏನು ಪರಿಹಾರ ಕೊಡೋದಿದೆ, ಅದು ಏನು ಸಾಧ್ಯ ಇದೆ. ಜೀವ ಅಂತೂ ಇವತ್ತು ಅಮೂಲ್ಯವಾದಂಥದ್ದು, ಜೀವ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಸಾಂತ್ವನ ಹೇಳ್ಬೋದು, ನಿಮಗೆ ಭರವಸೆ ಕೊಡ್ಬೋದು, ನಿಮಗೆ ಒಂದು ಶಕ್ತಿ ಕೊಡುವಂಥ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಇವತ್ತು ನಾವು ಮಾಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯ ಮತ್ತು ನಾವು ಏನು ಮಾತು ಕೊಡ್ತೀವಿ, ಮಾತು ಕೊಟ್ಟಿದ್ರೆ ನಡೀತೀವಿ, ಅದು ಮಾಡ್ತೀವಿ ಅನ್ನೋಂಥ ಮಾತನ್ನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಹೋದರ ಸಚಿನ್ ಮೌನಪ್ಪ ಪಾಂಚಾಳ್ ಅವರನ್ನ ಕಳೆದುಕೊಂಡ ದುಃಖ ಒಂದು ಕಡೆ ಇರುತ್ತೆ. ಹೊಟ್ಟೆಯಲ್ಲಿ ಬೆಂಕಿ ಬಿದ್ದು ಸಹೋದರಿಯರು ಪೊಲೀಸರನ್ನ ಕಂಡ ತಕ್ಷಣವೇ ಮನೆಯೊಳಗೆ ಬರಬೇಡಿ, ಆಚೆ ಹೋಗಿ, ನೀವು ನಮಗೆ ಸಹಕಾರ ನೀಡಲಿಲ್ಲ ಎನ್ನುವಂಥ ನೋವಿನ ಮಾತುಗಳನ್ನು ಆಡಿದ ದೃಶ್ಯ ಬಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ಆತ್ಮಹತ್ಯೆಗೆ ಶರಣಾಗಿರುವಂಥ ಸಚಿನ್ ಮೌನಪ್ಪ ಪಾಂಚಾಳ್ ಅವರ ಒಂದು ಮನೆಯಲ್ಲಿ ಈ ದೃಶ್ಯ ಕಂಡುಬಂತು. ಸಚಿವ ಈಶ್ವರ್ ಖಂಡ್ರೆ ಅವರು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ಅವರು ಹೋಗಿದ್ದರು. ಈ ಒಂದು ಘಟನೆ ಆ ಸಂದರ್ಭದಲ್ಲಿ ನಡೆದಿದೆ. ಬಹುಶಃ ಕುಟುಂಬಸ್ಥರ ಮನಸ್ಸಿನಲ್ಲಿ ಇದು ನೋವು ಇರಬಹುದು. ಅಂದರೆ ನಾವು ದೂರನ್ನು ನೀಡಲಿಕ್ಕೆ ಹೋದಾಗ ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಯಾವಾಗ ದೂರನ್ನು ನೀಡಲಿಕ್ಕೆ ಹೋಗಿದ್ದೀವೋ ತಕ್ಷಣ ನೀವು ದೂರು ಸ್ವೀಕರಿಸಲಿಲ್ಲ, ಸುಮಾರು 2-3 ತಾಸು ಸತಾಯಿಸಿದ್ರಿ. ಅಲ್ಲಿಂದ ಧನ್ನೂರು ಪೊಲೀಸ್ ಠಾಣೆಗೆ ಬರುತ್ತೆ, ಅಲ್ಲಿ ಹೋಗಿ ಅಂತ ಹೇಳಿದರೆ ಧನ್ನೂರು ಪೊಲೀಸ್ ಠಾಣೆಗೆ ಹೋದರೆ ಅಲ್ಲೂ ಕೂಡ ದೂರನ್ನು ಸ್ವೀಕಾರ ಮಾಡಲಿಲ್ಲ, ಬೇಗ ಒಂದು ತನಿಖೆ ಮಾಡಲಿಲ್ಲ, ನಮ್ಮ ತಮ್ಮನ ಒಂದು ಮೊಬೈಲನ್ನು ಅದರ ಟ್ರ್ಯಾಕ್ ಮಾಡಲಿಲ್ಲ, ಏನಾದರೂ ಬೇಗ ದೂರು ಸ್ವೀಕಾರ ಮಾಡಿ ಆತನನ್ನು ಒಂದು ತನಿಖೆಯನ್ನು ನಡೆಸಿದರೆ, ಆತನ ಬೆನ್ನು ಹತ್ತಿದರೆ ಏನಾದರೂ ಆತ ಉಳ್ಕೊಳ್ತಿದ್ನೋ ಏನೋ ಅನ್ನುವಂಥ ಸಹಜವಾಗಿರ್ತಕ್ಕಂಥ ಒಂದು ನೋವು ಆ ಮನಸ್ಸಿನಲ್ಲಿ ಸಹೋದರಿಯರಿಗಾಗಲಿ ತಂದೆ ತಾಯರಿಗಾಗಲಿ ಅಥವಾ ಕುಟುಂಬಸ್ಥರಿಗಾಗಲಿ ಸಹಜವಾಗಿ ಇರುತ್ತೆ. ಈ ಒಂದು ನೋವನ್ನು ಇಟ್ಟುಕೊಂಡು ಅವರು ದುಃಖದಲ್ಲಿದ್ದಾರೆ, ಭಾಳ ನೋವಿನಲ್ಲಿದ್ದಾರೆ, ತಕ್ಲೀಫ್ ಆಗ್ತಾ ಇದೆ. ಹಾಗಾಗಿ ಆ ಒಂದು ಖಾಕಿದಾರಿಗಳನ್ನು ನೋಡಿದ ತಕ್ಷಣ, ಅಂದರೆ SP ಅವರಿಗೆ, ಪೊಲೀಸ್ ಸಿಬ್ಬಂದಿಗಳಿಗೆ ನೋಡಿದ ತಕ್ಷಣ ನೀವು ಮನೆ ಒಳಗೆ ಬರಬೇಡಿ, ಆಚೆ ಹೋಗಿ ಎನ್ನುವಂಥ ನೋವಿನ ಮಾತುಗಳನ್ನು ಹೇಳಿರುವಂಥ ಒಂದು ಘಟನೆ ಆ ಒಂದು ಮನೆಯಲ್ಲಿ, ಅಂದರೆ ಸಚಿನ್ ಪಾಂಚಾಳ್ ಅವರ ಮನೆಯಲ್ಲಿ ನಡೀತು. ಬನ್ನಿ ಏನಾಗಿದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರದ ಕಪಿಲಧಾರ ಮತ್ತು ಪಂಢರಾಪುರಕ್ಕೆ ಪಾಂಡುರಂಗನ ಅನುಯಾಯಿಗಳು ಹೋಗುವಂತೆ ಬೀದರ್ನ ಚಿದ್ರಿಯಲ್ಲಿರುವಂತಹ ಮೇದಾರ್ ಕೇತಯ್ಯನ ಗದ್ದುಗೆಯ ದರ್ಶನವನ್ನು ವರ್ಷಕ್ಕೊಮ್ಮೆಯಾದರೂ ಕೂಡ ಮೇದಾರ್ ಸಮಾಜದ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು, ಧಾರ್ಮಿಕ ಅನುಯಾಯಿತ್ವವನ್ನು ಶಾಶ್ವತಗೊಳಿಸಿಕೊಳ್ಳಬೇಕು ಎಂದು ಬಸವ ಕಲ್ಯಾಣದ ಅನುಭವ ಮಂಟಪದ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹೇಳಿದರು. ಬಸವೇಶ್ವರರ ಐಕ್ಯ ಕ್ಷೇತ್ರ ಕೂಡಲ ಸಂಗಮಕ್ಕೆ ಲಿಂಗಾಯತರು ಹೋಗುವಂತೆ ಮೇದಾರ ಕೇತಯ್ಯನವರ ಲಿಂಗೈಕ್ಯ ಕ್ಷೇತ್ರ ಚಿದ್ರಿ ಗದ್ದುಗೆಗೆ ಆಗಮಿಸಿ ವರ್ಷಕ್ಕೊಮ್ಮೆ ಬೃಹತ್ ಸಮ್ಮೇಳನ ನಡೆಸುವುದರ ಮುಖಾಂತರವಾಗಿ ಮೇದಾರ ಸಮಾಜವನ್ನು ಸಂಘಟಿಸಬೇಕು, ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯ ಮೂಲಕ ತಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡಬೇಕು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಮ ಸಮಾಜದ ಬೇಡಿಕೆಗಳು ಮತ್ತು ಸಮಸ್ಯೆಗಳ ಬಗ್ಗೆ ನಾನು ತಿಳಿಸ್ತೇನೆ, ನಾವೆಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿಗಳಿಗೂ ಕೂಡ ಭೇಟಿಯಾಗೋಣ, ಮೇದಾರ ಕೇತಯ್ಯನವರ ಐಕ್ಯ ಸ್ಥಳದ ಅಭಿವೃದ್ಧಿಗೆ ಮತ್ತು ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಶ್ರಮಿಸೋಣ ಎನ್ನುವಂಥ ಮಾತನ್ನು ಕೂಡ ಪೂಜ್ಯರು ಹೇಳಿದರು.
ಮಹಾರಾಷ್ಟ್ರದ ಮೂರ್ತಿಜಾಪುರ ಶಾಸಕ ಹರೀಶ್ ಪಿಂಪಳೆ ಅವರು ಮಾತನಾಡ್ತಾರೆ. ಸಮಾಜದ ಏಳಿಗೆಗೆ ಪ್ರತಿಯೊಬ್ಬರು ಶ್ರಮ ಪಡಬೇಕು. ಎಲ್ಲರನ್ನ ನಮ್ಮವರೆಂದು ತಿಳಿದು ಕೇತಯ್ಯನವರ ಸಮಾಧಿ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸೋಣ. ವರ್ಷಕ್ಕೆ ಒಮ್ಮೆ ಇಲ್ಲಿ ಆಗಮಿಸಿ ದರ್ಶನ ಪಡೆದು ಧನ್ಯರಾಗೋಣ. ಅದಕ್ಕೆ ಬೇಕಾಗುವ ಎಲ್ಲ ಸಹಕಾರ ನಾನು ನೀಡುತ್ತೇನೆ ಎನ್ನುವಂಥ ಭರವಸೆ ಕೂಡ ನೀಡಿದರು. ಬೀದರ್ ಜಿಲ್ಲಾ ಮೇದಾರ್ ಸಮಾಜ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಸಂಜುಕುಮಾರ್ ಮೇಧಾ ಅವರು ಕೂಡ ಮಾತನಾಡಿ, ಕೇತಯ್ಯನವರ ಗದ್ದುಗೆ ಅಭಿವೃದ್ಧಿ ಮೇದಾರ ಕೇತಯ್ಯ ಸಮುದಾಯದ ಭವನಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು. ನಮ್ಮ ಸಮಾಜದ ಬೇಡಿಕೆಗೆ ಯಾವುದೇ ಸ್ಪಂದನೆ ನೀಡಿಲ್ಲ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಈ ಕುರಿತು ಮನವಿ ಸಲ್ಲಿಸಲಾಗುವುದು. ಆದಷ್ಟು ಬೇಗನೆ ನಮಗೆ ಬೀದರ್ನಲ್ಲಿ 2 ಎಕರೆ ಜಮೀನು ನೀಡಿ ಸಮುದಾಯ ಭವನ ನಿರ್ಮಿಸಿಕೊಡಬೇಕೆಂದು ತಿಳಿಸಿದರು. ವೇದಿಕೆ ಮೇಲೆ ಚಿತ್ರದುರ್ಗದ ಕೇತೇಶ್ವರ ಮಹಾಮಠದ ಮೇಧಾ ಗುರುಪೀಠದ ಪೀಠಾಧ್ಯಕ್ಷ ಪೂಜ್ಯ ಶ್ರೀ ಇಮ್ಮಡಿ ಬಸವ ಮೇದಾರ ಕೇತೇಶ್ವರ ಸ್ವಾಮಿಗಳು ನೇತೃತ್ವ ವಹಿಸಿದರು. ಜೇವರ್ಗಿಯ ಸಿದ್ಧ ಬಸವ ಕಬೀರಾನಂದ ಸ್ವಾಮಿಗಳು, ಶಂಕರಲಿಂಗ ಸ್ವಾಮಿಗಳು, ಡಾಕ್ಟರ್ ಬಸವಕುಮಾರ ಸ್ವಾಮಿಗಳು, ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು, ಬಸವನಾಗಿದೇವ ಶರಣರು, ಸರ್ದಾರ್ ಸೇವಾಲಾಲ್ ಸ್ವಾಮಿಗಳು ಸೇರಿದಂತೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ, ಸುರೇಶ್ ಮೇಧಾ, ಶಿವಶರಣಪ್ಪ ಹುಗ್ಗೆ ಪಾಟೀಲ್, ಹನುಮಂತಪ್ಪ ಮೇಧಾ, ಸಿಪಿ ಪಾಟೀಲ್, ವೆಂಕಟರಾಮುಲು, ಅಮೃತರಾವ್ ಚಿಂಕೋಡೆ, ಬಸವರಾಜ್ ದಾವಣಗೆರೆ, ಕೊರವ ಸಮಾಜದ ಸೂರ್ಯಕಾಂತ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಬೀದರ್ ಜಿಲ್ಲಾ ಮೇದಾರ್ ಸಮಾಜ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಶ್ರೀ ಗುರು ಮೇದಾರ್ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ, ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮೇದಾರ್ ಸಮಾಜದ ಶರಣ ಶರಣೆಯರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಬೆಳಿಗ್ಗೆ ಸಂದರ್ಭದಲ್ಲಿ ಚೌಬಾರದ ಮೇದಾರ್ ಸಮಾಜದ ಗಲ್ಲಿಯಿಂದ ಕೇತಯ್ಯನವರ ಭಾವಚಿತ್ರದ ಮೆರವಣಿಗೆ ಚಿದ್ರಿಯ ಕೇತಯ್ಯ ಗದ್ದುಗೆವರೆಗೆ ಜರುಗಿತು. ಇದೇ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಶರಣ ಶರಣೆಯರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಹಂಗ ಇದು ಮೇದಾರ್ ಪೀಠ ಅಲ್ಲಂತೂ ಚಿತ್ರದುರ್ಗಂತೂ 3 ಪೀಠ ನಿಮ್ಗೆ ಇದ್ದೇ ಇರ್ತದೆ. ಆ ಗುರುಗಳನ್ನು ಅವ್ರು ಇಲ್ಲೇ ಬಂದು ಇರ್ತಾರ, ಕಾರ್ಯಕ್ರಮ ಮಾಡ್ತಾರ. ಮತ್ತು ನೀವು ಚಿತ್ರದುರ್ಗ ಮೇದಾರ ಕೇತಯ್ಯನ ಮಠಕ್ಕೂ ನೀವು ಹೋಗ್ರಿ. ನೋಡ್ರಿ, ಮೇದಾರ ಕೇತಯ್ಯನ ಮಠದವ್ರು ಬೇರೆ ಅಲ್ಲ, ಅವರು ನಮ್ಮವರೇ. ಬರೇ ನಿಮ್ ಮೇದಾರ ಕೇತಯ್ಯಗೆ ಅಷ್ಟೇ ಗುರುಗಳಲ್ಲ, ನಮಗೂ ಅವರು ಗುರುಗಳು, ಲಿಂಗಾಯ ಸಮಾಜಕ್ಕೂ ಅವರು ಗುರುಗಳು. ಇದು ನೀವು ಸ್ವಲ್ಪ ತಲೆಯಾಗ ಇಟ್ಕೋಬೇಕು. ಈಗ ಮಂತ್ರಿ ಇರ್ತಾರೆ, ಈಶ್ವರ್ ಖಂಡ್ರೆ ಮಂತ್ರಿ ಅರ, ಇಡೀ ರಾಜ್ಯದ ಮಂತ್ರಿ ಅರ. ಆದ್ರೆ ಉಸ್ತುವಾರಿ ಮಂತ್ರಿ ಎದ್ರದಾರ ಬೀದರ್ ಜಿಲ್ಲಾದಾರ. ಹಂಗ ಅವ್ರಿಗೆ ನಮ್ಮ ಲಿಂಗಾಯತ ಎಲ್ಲಾ ಸಮಾಜದವ್ರಿಗೂ ಒಳಪಕ್ಕದವ್ರಿಗೂ ಅವ್ರು ಗುರುಗಳೇ. ಆದ್ರೆ ಮೇದಾರ್ ಕೇತಯ್ಯ ಉಸ್ತುವಾರಿ ಇದ್ದಂಗ, ವಿಶೇಷ ಇದ್ದಂಗ. ತಿಳಿತಾ ಇಲ್ಲ ನಿಮಗೆ? ನೀವು ಬರೀ ನಿಮ್ ಗವಾಟೆ ಕಟ್ಟಿ
ಅನ್ನೋದನ್ನ ಮನವಿ ಪತ್ರದಲ್ಲಿ ಅವರು ಸಿಎಂ ಅವರಿಗೆ ಉಲ್ಲೇಖಿಸಿದ್ದಾರೆ. ಪ್ರತಿ ವರ್ಷ 29 ತಾರೀಕಿಗೆ ನೀವು ಒಂದು ಇಲ್ಲಿ ದರ್ಶನಕ್ಕೆ ಬರೋದಂತ ಯಾರ್ಯಾವಾಗ ಬರೋದಕ್ಕಿಂತ 29 ತಾರೀಕಿಗೆ ಇಲ್ಲಿ ಬಂದು ದರ್ಶನ ತಗೊಂಡ್ರೆ ಇದು ಬೆಳೀತಾ ಹೋಗ್ತದೆ, ನಿಮ್ ಸಮಾಜ ಒಗ್ಗಟ್ಟಾಗ್ತಾ ಹೋಗ್ತದೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಬೇಕಾದ್ರೆ, ಕಪಿಲ್ ಧಾರ್ ಅಂತ ಮಹಾರಾಷ್ಟ್ರದಾಗ ಒಂದು ಸ್ಥಾನ ಅದ. ಕಪಿಲ್ ಧಾರ್ ಅಲ್ಲಿ ಮೊದಲ 10 ಜನ ಹೋಗ್ತಿರು, 10 ಜನ, ಕೇವಲ ಒಂದು 10-20 ಜನ ಹೋಗ್ತಿರು. ಇವತ್ತ ಪ್ರತಿ ವರ್ಷ ಲಿಂಗಾಯತ ಸಮಾಜದವರು ಒಂದು 2 ಲಕ್ಷ ಜನ ಇರ್ತಾರೆ. 2 ಲಕ್ಷ ಜನ ಅಲ್ಲಿ ನಿಲ್ಲಲಾಕ ಜಾಗ ಇರಲ್ಲ. ಹಾಗೆ ಮುಂದೊಂದು ದಿವಸ ನೀವು ಇಡೀ ಇಂಡಿಯಾದಾಗ ಎಲ್ಲ ಮೇಧಾಕೇತನ ಸಮಾಜದ ಏನದ ಎಲ್ಲ ಕಡೆ ಈಗದ ಮೊಬೈಲ್ ಟಿವಿ ಮಾಧ್ಯಮ ಬಹಳ ಫಾಸ್ಟ್ ಅದ. ನೀವೆಲ್ಲಾ ಕಡೆ ಒಂದೊಂದು ಬಿಟ್ಟು ಪ್ರಚಾರ ಮಾಡಿದ್ರೆ ಮುಂದೆ ಈ ಮೇಧಾಕೇತನ ದರ್ಶನಕ್ಕೆ ಐಕ್ಯ ಮಂಟಪಕ್ಕೆ, ಯಾಕಂದ್ರೆ ಮೇಧಾಕೇತನವರು ಲಿಂಗೈಕ್ಯವಾಗಿರುವಂತ ಪವಿತ್ರ ಸ್ಥಳ ಇದು ಅದ. ಆ ದೃಷ್ಟಿಯಿಂದ ಗುರುಗಳು ಅದಕ್ಕೆ ಎಲ್ಲರೂ ಸೇರಿ ದರ್ಶನ ಮಾಡ್ಬೇಕು ಅಂತ ಅವರು ಆದೇಶ ಮಾಡ್ತಾರ. ನಾವು ಅದೇ ಮಾಡ್ತೀವಿ. ಮತ್ತೆ ಅವರಂತೂ ನಿಮ್ ಗುರುಗಳು ಅವರೇ ಇರ್ತಾರೆ. ನಿಮ್ಮೆಲ್ಲರ ಗುರುಗಳು ನಮ್ಮ ಕೇತೇಶ್ವರ ಸ್ವಾಮಿಗಳು, ಇಮ್ಮಡಿ ಕೇತೇಶ್ವರ ಸ್ವಾಮಿಗಳು ನಿಮ್ಗ ಅಷ್ಟೇ ಅಲ್ಲ, ನಮಗೂ ಅಷ್ಟೇ ಪೂಜ್ಯರ ಅವರು. ಅದಕ್ಕೆ ಅಲ್ಲಿ ನೀವು ಬೇಕಾದ ದರ್ಶನಕ್ಕೆ ಹೋಗ್ರಿ, ಕಾರ್ಯಕ್ರಮ ಆಹ್ವಾನ ಮಾಡ್ತಾನೆ ಹೋಗ್ರಿ. ಆದ್ರೆ ಒಂದ್ ಕಡೆ ಸಂಘಟನೆ ತೋರಿಸ್ಬೇಕಾಗ್ತದೆ, ಒಂದ್ ಕಡೆ ಸಂಘಟನೆ ಶಕ್ತಿ ತೋರಿಸ್ಬೇಕಾಯ್ತದೆ. ಅದಕ್ಕೆ ನೀವು ಎಲ್ಲರೂ ಪ್ರತಿ ವರ್ಷ ಎಲ್ಲರೂ ಸಂಕಲ್ಪ ಮಾಡಬೇಕು. ಎಲ್ಲರೂ ಒಂದು ಇವತ್ತು ಸಂಕಲ್ಪ ಮಾಡಬೇಕು. ಏನು? ಪ್ರತಿ ವರ್ಷ 29 ತಾರೀಕಿಗೆ ಇಲ್ಲಿ ನಾನು ಬಂದು ದರ್ಶನ ತಗೋತೀನಿ, ಒಂದು ಇಂಥ ಕಾರ್ಯಕ್ರಮದಾಗ ಭಾಗಿಯಾಗ್ತೀನಿ ಅಂತ ನೀವು ಸಂಕಲ್ಪ ಮಾಡಬೇಕು. ಈ ಕಲ್ಯಾಣ ಮಂಟಪ ಸಾಕಾಗಬಾರ್ದು. ಭೂಮರೆಡ್ಡಿ ಕಾಲೇಜ್ ಅಂತ ದೊಡ್ಡ ಮೈದಾನದಾಗ ಈ ಕಾರ್ಯಕ್ರಮ ಆಗಂತ ಕಾಲ ದೂರಿಲ್ಲ. ಅದು ಹಾಗೆ ಶರಣರಂತ ಶಕ್ತಿ ಅದ. ನಾವು ಮಾಡೋರು ದೊಡ್ಡವರಲ್ಲ. ಶರಣರಂತ ನಮ್ಮ ಮುಖ್ಯ ಪಾಟೀಲ್ ಯಾಕಡೆ ಹೋದ್ರು ಗೊತ್ತಾಗ್ಲಿಲ್ಲ. ಶರಣರಂತ ಶಕ್ತಿ ಅದ. ಮುಖ್ಯ ಪಾಟೀಲರು ಬಹಳ ದುಡಿತಾರೆ. ಮೇಧಾಕೇತನ ಸಮಾಜದಲ್ಲಿ, ಚೆನ್ನೈನ ಸಮಾಜದಲ್ಲಿ, ಟಕ್ಕೈನ ಸಮಾಜದಲ್ಲಿ. ಅದಕ್ಕೆ ಬಂಧುಗಳೇ, ನಾನು ಹೆಚ್ಚು ಹೇಳಕ್ ಬಯಸೋದಿಲ್ಲ. ಮೇಧಾಕೇತನ ಬಗ್ಗೆ ಚರಿತ್ರೆ ಎಲ್ಲ ನಿಮ್ಗೆಲ್ಲ ಗೊತ್ತದ. ಈಗಾಗಲೇ ನಮ್ಮ ಎಲ್ಲರೂ ಮಾತಾಡಿದ್ದಾರೆ. ನಾನು ನಿಮ್ ಸಮಯ ಹೆಚ್ಚಿಗೆ ತಗೊಳ್ಳೋದಿಲ್ಲ. ಇನ್ನ ನಾಗಿದೇವ್ ಸ್ವಾಮಿಗಳು ಬಹಳ ಜ್ಞಾನಿಗಳಾರ, ಅವ್ರು ಮಾತಾಡ್ತಾರೆ. ನಮ್ಮ ಸಿದ್ದಬಸವ ಸ್ವಾಮಿಗಳು ಬಹಳ ಜ್ಞಾನಿಗಳಾರ, ಅವರು 5 ನಿಮಿಷ ಮಾತಾಡ್ತಾರ. ಕೊನೆಗೆ ನಮ್ಮ ಇಮ್ಮಡಿ ಕೇತೇಶ್ವರ ಸ್ವಾಮೀಜಿಯವರು ಮಾತಾಡ್ತಾರೆ. ತಾವು ಒಂದು ಮಾತು ನೆನಪಿಟ್ಕೋಬೇಕು, ನೀವೆಲ್ಲರೂ ಈ ಮೇಧಾಕೇತನ ನಾನು ನಮ್ಮ ಅಧ್ಯಕ್ಷರು ಹೇಳಿದ್ರು, ರಾಜ್ಯಾಧ್ಯಕ್ಷರು ಹೇಳಿದ್ರು, ಉಸ್ತುವಾರಿ ಮಂತ್ರಿಗೆ ಹೇಳ್ಬೇಕಂತ ಹೇಳಿದ್ರು. ಖಂಡಿತವಾಗಿನೂ ಉಸ್ತುವಾರಿ ಮಂತ್ರಿಗೆ ಇವತ್ತು ಅವ್ರು ಬರ್ತಿರೋ ಬಹುತೇಕ ಅದು ಶೋಕ ಸಭೆ ಏನೋ ಇರೋ ಕಡೆಯಿಂದ ಯಾರು ರಾಜಕಾರಣಿಗಳು ಬಂದಿಲ್ಲ. ಆ ದೃಷ್ಟಿಯಿಂದ ನಾನು ಅವ್ರಿಗೆ ಖಂಡಿತವಾಗಿ ಹೇಳ್ತೀನಿ, ಮಾಡಿಸ್ತೀನಿ. ಅಷ್ಟೇ ಅಲ್ಲ, ನೀವೆಲ್ಲ ಒಂದು ನಿಯೋಗ ಬಂದ್ರೆ ನಾವೆಲ್ಲಾ ಸ್ವಾಮಿಗಳು ಸೇರಿ ನಾನು ನಿಮ್ ಜೊತೆ ಬಂದು ಮುಖ್ಯಮಂತ್ರಿಗೂ ಒಂದು ಮನವಿ ನಾವು ಕೊಡೋಣ. ಅದಕ್ಕೇನು ಮಾತಿಲ್ಲ. ನಾವು ಯಾವತ್ತೂ ಮೇಧಾಕೇತನ ಇರ್ಲಿ, ಯಾರೇ ಶರಣರಿದ್ರು ಅವ್ರ ಜೊತೆ ನಾವು, ಯಾಕಂದ್ರೆ ನಿಮ್ಮ ಸಮಾಜ ಬೆಳೆದ್ರೇನೆ ಎಲ್ಲರೂ ಬೆಳಿತಾರ. ಬಸವಣ್ಣ ಮೇಧಾಕೇತನ ಹೃದಯ ಬಿಚ್ಚಿ ಹಿಂಗ್ ನೋಡಿದ್ರೆ, ನೀವು ರೋಡ್ ಮೇಲೆ ಕ್ಯಾಲೆಂಡರ್ ಇರ್ತಾವಲ್ಲ, ಆ ಹನುಮಂತೇವ್ರು ಹಿಂಗ್ ಎದಿ ತರದಿರ್ತದ ನೋಡಿರೇನು ಕ್ಯಾಲೆಂಡರ್ ಅಂತ ನೋಡಿರಿ. ಹಿಂಗ್ ಎದಿ ತರದು ಒಳಗೆ ರಾಮ ಲಕ್ಷ್ಮಣ ಏನೋ ಕಾಣ್ತಾರ ಹನುಮಂತೇವ್ರು. ಹಂಗ ಮೇಧಾಕೇತನವ್ರು ಎದಿ ತರದ್ರೆ ಒಳಗೆ ಬಸವಣ್ಣ ಕಾಣ್ತಾರ. ಮತ್ತ ಬಸವಣ್ಣ ಎದಿ ತೆರೆದು ನೋಡಿದ್ರೆ ಅಲ್ಲಿ ಮೇಧಾಕೇತಯ್ಯ ಚೆನ್ನಯ್ಯ ಕಟ್ಟೈ ಕಾಣ್ತ. ಅದಕ್ಕೆ ಬಂಧುಗಳೇ, ನಾವೆಲ್ಲರೂ ಸಂಘಟನೆ ಶಕ್ತಿ. ಮೊದಲ ಮಕ್ಕಳಿಗೆ ಚಲೋ ವಿದ್ಯಾ ಕಲಿಸ್ರಿ, ಮೊದಲನೇ ಮಾತು. ಎರಡನೇ ಮಾತು, ಸಂಘಟನೆಗೆ
ಒತ್ತು ಕೊಡ್ರಿ. ಭಾಲ್ಕಿ ಅಪ್ಪರ ಕಡೆ ನಮ್ಮ ಕುನಾಯ್ತು. ಇದು ನಿಮ್ಮ ಶರಣರ ಗದ್ಗೆ ಅದ, 12ನೇ ಶತಮಾನದಾಗಿನ ಗದ್ಗೆ ಅದ. ಇದಕ್ಕೆ ಏನಾದ್ರು ಜೀವನ ಒಂದು ಉದ್ಧಾರ ಮಾಡಿರಿ ಅಂದ್ರೆ ನಾ ಸ್ವತಃ ನಮ್ಮ ಮೇಧಾ ಸಮಾಜ ಎಲ್ಲ ಕುಲ ಬಾಂಧವರು ಕಲ್ತು ಅದಕ್ಕೊಂದು ಅನುಭವ ಮಂಟಪ ಪ್ಲೇ ಮಾಡಿ ಒಂದು ರೂಪರೇಷ ತೋರಿಸಿ ಅದಕ್ಕೊಂದು ಮೂರ್ತಿ ಸ್ಥಾಪನೆ ಮಾಡಿದೆವು. ನಮ್ಮ ಮೇಧಾ ಜನರಿಗೆ ಎಲ್ಲರಿಗೂ ಹೇಳ್ತೀನಿ, ಆಲ್ ಇಂಡಿಯಾ ಅಖಿಲ ಭಾರತ ಮೇಧಾ ಸಮಾಜದವ್ರಿಗೆ ಎಲ್ಲರಿಗೆ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಕಸಿ ಹೇಳ್ತೀನಿ. ಮತ್ತು ನನ್ನ ಪರವಾಗಿ ಎಲ್ಲ ಮಾಧ್ಯಮವರಿಗೆ ಬಂದಿನ ಕಡಿದ ಧನ್ಯವಾದ. ಸರ್ಕಾರದಿಂದ ಈಗ ತನಕ 10 ರೂಪಾಯಿ ಕೊಟ್ಟಿಲ್ಲ. ಮತ್ತು ಡಿ ಸಿಗೆ ನಾ ಎಲ್ಲ ಮೆಮೊರಮ್ ಕೊಟ್ಟೀನಿ. ನಾ ಬೀದರ್ ಡಿಸ್ಟ್ರಿಕ್ಟ್ ಅಧ್ಯಕ್ಷ ಇದ್ದ, ಈಗ ನಾ ಬೀದರ್ ಇದು ರಾಜ್ಯ ಉಪಾಧ್ಯಕ್ಷ ಇದ್ದೀನಿ. ನಾ ಬೀದರ್ ಜಿಲ್ಲೆ ಇದ್ದೆ, ಭಾಳ ಫೈಟ್ ಮಾಡೀನಿ. ಒಟ್ಟು 1 ರೂಪಾಯಿ 1 ಕಾಸು ಕೊಟ್ಟಿಲ್ಲ ನಮ್ಮ ಸಮಾಜಕ್ಕೆ, ಜಾಗ ಕೊಟ್ಟಿಲ್ಲ, ಏನೂ ಇಲ್ಲ. ಅದು ನಮ್ಮ ಮೈನತ್ತು, ನಮ್ಮ ಬುಟ್ಟಿ ಮರ ಮಾಡಿದ್ದು ನಮ್ಮದೆಲ್ಲ ಕುಲ ಬಾಂಧವ್ರದ್ದು ಅಷ್ಟು ಮಾಡಿ ನಾ ಕಟ್ಟೀನಿ. ಗೌರ್ಮೆಂಟ್ಗೆ ನಾನು ಹೇಳ್ತೀನಿ, ಅವ್ರು ನಮ್ಮ ಸಮಾಜಕ್ಕೆ ಒಟ್ಟು ಏನು ಕೇಳ್ತಾನೇ ಇಲ್ಲ. ಈಗ ಅದೇ ಅದ್ರ ಕಡೆ ಈಶ್ವರ್ ಖಂಡ್ರೆ ಅವ್ರು ಬಂದರು ಮೆಮೊರಮ್ ಕೊಡ್ಬೇಕಂದಿದ್ದೆವು. ಅದು ಮನಮೋಹನ್ ಸಿಂಗ್ ತೀರ್ಕೊಂಡಿನ ಕಡೆದು ಅವ್ರು ಬಂದಿಲ್ಲ. ಗೌರ್ಮೆಂಟಿಗೆ ನಾನು ಇಷ್ಟು ಹೇಳ್ತೀನಿ, ದಯಮಾಡಿ ನಮಗೊಂದು 2 ಎಕರೆ ಎಲ್ಲರ ಒಂದು ಅನುಭವ ಮಂಟಪ, ಶ್ರೀ ಶರಣ ಮೇಧಾರ್ ಕತೆ ಅನುಭವ ಮಂಟಪ ಮಾಡಿಕೊಡೋ ಕಡೆ ನಾನು ಇಷ್ಟು ಇಚ್ಛೆ ಕೇಳಿ ಅವ್ರಿಗೊಂದು ಮೆಮೊರಮ್ ಕೊಡ್ಬೇಕಲ್ಲತ್ತೀನಿ. ಇಷ್ಟು ಹೇಳಿ ನನ್ನ ವಿನಂತಿ. ಮೂರ್ತಿ 3.5 ಫೀಟು. ನಾ ಗುಜರಾತ್ಲಿಂದ ತಂದೀನಿ, ಜೈಪುರ್. ಹಾಂ, ರಾಜಸ್ಥಾನ್ ಜೈಪುರ. 1.5 ಲಕ್ಷ ಬಿದ್ದದು. ಹಾಂ ಸರ್, ನನ್ನ ಹೆಸರು ಡಾಕ್ಟರ್ ಸಂಜೀವ್ ಕುಮಾರ್ ಮೇಧಾ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಯಾಗುವ ತನಕ ಯಾವುದೇ ನೇಮಕಾತಿ ಮತ್ತು ಮುಂಬಡ್ತಿ ಮಾಡಲು ಯಾವುದೇ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಬಾರದೆಂದು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ತಿಳಿಸಿದರು. ನಗರದ ಹಬ್ಸಿಕೋಟ್ ಅತಿಥಿ ಗೃಹದಲ್ಲಿ ಒಂದು ಪಕ್ಷದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು, ಒಂದು ಕಡೆ ನೇಮಕಾತಿ ರದ್ದುಗೊಳಿಸಲಾಗಿದೆ ಎಂದು ಸಿಎಂ ಹೇಳುತ್ತಾರೆ, ಇನ್ನೊಂದು ಕಡೆ ನೇಮಕಾತಿ ಆದೇಶ ಕೂಡ ಹೊರಡಿಸುತ್ತಾರೆ. ಇದು ಖಂಡನೀಯ ಎಂದರಲ್ಲದೆ ಕಾಂತರಾಜು ವರದಿ ಕೂಡಲೇ ಬಿಡುಗಡೆಯನ್ನ ಮಾಡಬೇಕು, ದತ್ತಾಂಶ ಲಭ್ಯವಾಗುವಂತೆ ಸರ್ಕಾರ ಮಾಡಬೇಕು. ಸರ್ಕಾರ ವಿಳಂಬ ನೀತಿ ಅನುಸರಿಸಿದ್ರೆ ಜನವರಿಯಲ್ಲಿ ರೂಪುರೇಷೆಯನ್ನು ಹಾಕಿಕೊಂಡು ರಾಜ್ಯದಾದ್ಯಂತ ಕಾಲು ನಡಿಗೆ ಮೂಲಕ ಬೃಹತ್ ಹೋರಾಟವನ್ನು ಮಾಡಲಾಗುವುದು, ಸಮಾಜದಲ್ಲಿ ಒಂದು ಜನಜಾಗೃತಿಯನ್ನು ತರುವಂತಹ ಪ್ರಯತ್ನ ಮಾಡಲಾಗುವುದು ಎನ್ನುವಂಥ ಮಾತನ್ನು ಕೂಡ ಮಾರಸಂದ್ರ ಮುನಿಯಪ್ಪ ಹೇಳಿದರು. ಕರ್ನಾಟಕ ಲೋಕಾಯುಕ್ತ KPTCಯಲ್ಲಿದೆ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟು, ಹಾಗೆಯೇ ಕನ್ನಡ ಲೆಕ್ಚರರ್ಸ್ ಪೋಸ್ಟು, ಇನ್ನು RDPR ಇನ್ಸ್ಟಿಟ್ಯೂಟ್, ಟೂರಿಸಮ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್, ವೆಟರ್ನರಿ ಅನಿಮಲ್ ಹಸ್ಬೆಂಡ್ರಿ, KKRTC, ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂ ದಾಖಲೆ ಇಲಾಖೆ, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಕರ್ನಾಟಕ ಸ್ಟೇಟ್ ಆಡಿಟ್ ಆ್ಯಂಡ್ ಅಕೌಂಟ್ಸ್, MR ಮೆಡಿಕಲ್ ಕಾಲೇಜ್ ಕಲಬುರಗಿ, ಜಯದೇವ ಹಾರ್ಟ್ ಆ್ಯಂಡ್ ಸೈನ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು, ಹಾಗೆ ಹೋಮ್ ಡಿಪಾರ್ಟ್ಮೆಂಟು, ಟ್ರಾನ್ಸ್ಪೋರ್ಟು, ಹೋಮ್ ಡಿಪಾರ್ಟ್ಮೆಂಟ್ KSRPಯಲ್ಲಿ, ಆಮೇಲೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟಿ, ಇವೆಲ್ಲದರಲ್ಲೂ ಸಹಿತ ಒಟ್ಟು 37,218 ಪೋಸ್ಟ್ಗಳನ್ನ ತುಂಬಲಾಗಿದೆ. ಇದು ವರ್ಗೀಕರಣ ನೀತಿಯ ಪ್ರಕಾರ ಆಗಿಲ್ಲ, ಮೊದಲೇ ಹೇಗಿತ್ತೋ ಹಾಗೆ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಮಾದಿಗರಿಗೆ ಹೊಲೆಯರಿಗೂ ಸಹಿತ ಅನ್ಯಾಯ ಆಗಿದೆ. ಮತ್ತು SCಲಿರ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡೋದಕ್ಕೆ ಬದಲಾಗಿ ಮೊದಲೇ ಇದ್ದಂಗೆ ಏರುಪೇರು ಮಾಡಿ ಕೊಟ್ಟಿದ್ದಾರೆ. ಹೀಗಾಗಿ ಏನಾಗಿದೆ ಅಂತೇಳಿದ್ರೆ ಮೊದಲಿದ್ದಂಥ ಅನ್ಯಾಯ ಹಾಗೆ ಮುಂದುವರೆದಿದೆ. ಈ ಅನ್ಯಾಯವನ್ನು ಸರಿಗಟ್ಟೋದಕ್ಕೇ ವರ್ಗೀಕರಣ ತೀರ್ಪನ್ನು ಕೊಟ್ಟಿದ್ದು. ಈ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪನ್ನೇ ಇವರು ಅಲ್ಗಳೆಯೋದಾದರೆ ಆಮೇಲೆ ಇವರು ಬೇರೆ ಯಾವ ತೀರ್ಪನ್ನು ಇವರು ಅನುಸರಿಸ್ತಾರೆ. ಇದ್ರ ಮಧ್ಯೆ ಏಕಸದಸ್ಯ ಆಯೋಗವನ್ನು ನೇಮಿಸಿದ್ದಾರೆ. 28ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ ತೀರ್ಮಾನ ತೊಗೊಂಡ್ರು, ಇದನ್ನ ನಾವು ಒಪ್ಕೊಂಡಿದ್ದೀವಿ ಅಂತೇಳಿ. ನಂತರ 13ನೇ ತಾರೀಕು ನವಂಬರು ಈ ಆಯೋಗವನ್ನು ನೇಮಿಸಿದ್ರು. 3 ತಿಂಗಳು ಟೈಮ್ ಅಂತ ಹೇಳಿದ್ರು. ಈಗಾಗಲೇ 1 ತಿಂಗಳು ಮುಗಿದೋಗಿದೆ. 1 ತಿಂಗಳ ಮೇಲೆ 20 ದಿನ ಆಗೋಯ್ತು. ಇನ್ನು ಉಳಿದಿರೋದು ಎಷ್ಟು? ಇನ್ನು 1.5 ತಿಂಗಳು ಅಷ್ಟೇ. 1.5 ತಿಂಗಳಲ್ಲಿ ಇವರು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ನಾವು ತೀರ್ಮಾನ ತಗೋತೀವಿ ಅಂತ ಹೇಳ್ತಾರೆ. ಇದು ಇಲ್ಲಿ ತನಕ ಏನು ಇವರು ಯಾವುದೋ ನೆಪ ಹೇಳಿ ಮುಂದುವರಿಸ್ತಾ ಬಂದಿದ್ರಲ್ಲ, ತಡ ಮಾಡ್ತಾ ಪೋಸ್ಟ್ಪೋನ್ ಮಾಡ್ತಾ ಎಲ್ಲನೂ ಡಿಲೇ ಮಾಡ್ಕೊಂಬಂದ್ರಲ್ಲ, ಈ ನಿಧಾನ ದ್ರೋಹದ ಮುಂದುವರೆದ ಭಾಗ ಇದು ಅಷ್ಟೇ. ಇದು ಈ ಮೂಲಕ ಮತ್ತೆ ನಮ್ಮ ಜನ ಬೀದಿ ಮೇಲೆ ಇರಬೇಕು, ಆಮೇಲೆ ಕಣ್ಣೊರೆಸ್ತಾ ಇರಬೇಕು ಅಷ್ಟೇ. ಆಶ್ವಾಸನೆ ಮೇಲೆ ಆಶ್ವಾಸನೆ ಕೊಡ್ತಾ ಇದ್ದಾರೆ.
35 ವರ್ಷಗಳಿಂದ ಅವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ನೆರವೇರೋದಿಲ್ಲ ಅಂತ ಗೊತ್ತಾಗಿನೇ ದೊಡ್ಡ ಪ್ರಮಾಣದ ಹೋರಾಟಲಾಗಿ ಕೊನೆಗೆ ಸುಪ್ರೀಂ ಕೋರ್ಟು ಇಂಟರ್ಫಿಯರ್ ಆಗಿ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡಬೇಕಾಗಿ ಬಂತು. ಇಷ್ಟಾದಮೇಲೆ ಮತ್ತೆ ಅವರು ಇದನ್ನು ಮುಂದುವರಿಸ್ತಾ ಇದ್ದಾರೆ. ಇದು ದಲಿತ ವಿರೋಧಿ ನೀತಿ ಅಲ್ಲದೆ ಬೇರೇನೂ ಅಲ್ಲ. ಮತ್ತು ದಲಿತರಲ್ಲೇ ಇರ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳು ಪರಸ್ಪರ ಕಚ್ಚಾಡಿಕೊಂಡು ಆರೋಪಗಳು ಮಾಡ್ಕೊಂಡಿರಬೇಕು, ಅದು ಇವರ ಉದ್ದೇಶ. ಈ ಉದ್ದೇಶವನ್ನು ಈಡೇರೋದಕ್ಕೆ ನಾವು ಬಿಡೋದಿಲ್ಲ. ಮೊದಲನೇದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಇದನ್ನು ತೀವ್ರವಾಗಿ ಖಂಡಿಸುತ್ತೆ. ಇಂಥ ಒಂದು ಜನದ್ರೋಹಿ ದಲಿತ ದ್ರೋಹಿ ಸರ್ಕಾರ ಇದೆಯಲ್ಲ, ಇದು ಅಧಿಕಾರದಲ್ಲಿರೋದಕ್ಕೆ ನಾಲಾಯಕು. ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂದ್ಬಿಟ್ಟು ಸಂವಿಧಾನಕ್ಕೆ ವಿರುದ್ಧವಾಗಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ದಲಿತರಿಗೆ ಸಂಬಂಧಪಟ್ಟಂಥ ಏನೇನು ಪ್ರೊವಿಷನ್ಸ್ ಇದೆ ಸಂವಿಧಾನದಲ್ಲಿ ಅದೆಲ್ಲವನ್ನೂ ಉಲ್ಲಂಘನೆ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಇದೊಂದು ಮತ್ತೊಂದು ತಾಜಾ ಉದಾಹರಣೆ. ಇದು ನಮ್ಮ ಜನ ಜಾಗೃತರಾಗಬೇಕಾಗುತ್ತೆ. ಮತ್ತು ಇನ್ನೊಂದು ಮಾತು ನೀವು ಹೇಳೋದಂದರೆ, ಇಲ್ಲಿ ಸಿದ್ದರಾಮಯ್ಯನವರು ಈಗ ಮಾದಿಗ ಸಮುದಾಯದವರು ಹೋದಾಗ ಅಲ್ಲೊಂಥರ ಮಾತಾಡ್ತಾರೆ, ಒಲೆಯರು ಹೋದಾಗ ಅವ್ರಿಗೊಂಥರ ಮಾತಾಡ್ತಾರೆ, ಬೋವಿ ಲಂಬಾಣಿ ಬಂದಾಗ ಇನ್ನೊಂದು ಥರ ಮಾತಾಡ್ತಾರೆ. ಎಲ್ಲರೂ ಅವ್ರವ್ರಿಗೆ ತಕ್ಕಂಗೆ ಮಾತಾಡಿ ಯಾರ ಕೆಲಸನೂ ಮಾಡದೆ ಯಥಾಸ್ಥಿತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದನ್ನು ನಾವು ಭಾಳ ತೀವ್ರವಾಗಿ ಖಂಡಿಸ್ತೀವಿ. ಅದಕ್ಕೆ ಅವ್ರ ಉತ್ತರ ಏನಂದರೆ ದತ್ತಾಂಶಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ದತ್ತಾಂಶಗಳು ಎಲ್ಲಿಂದ ಬರ್ತದೆ? ಈಗಾಗಲೇ ಹಿಂದೆ ಮಂಡಲ ವರದಿ ಜಾರಿ ಮಾಡಿದಾಗ ಯಾವ ದತ್ತಾಂಶ ಇರಲಿಲ್ಲ. LG ಅವನೂರ ವರದಿ ಇದೆ. ಆಮೇಲೆ ಸದಾಶಿವ ವರದಿ ಅಥೆಂಟಿಕ್ ಆಗಿದೆ. 7 ವರ್ಷಗಳ ಕಾಲ ಮಾತಾಡಿ ಒಂದು ಕುರಿ ಮೇಕೆಯಿಂದ ಹಿಡ್ಕೊಂಡು ಎಷ್ಟು ಓದವರೇ ಕೆಲಸ ಮಾಡ್ತಿದ್ದಾರೆ, ಭೂಮಿ ಇದೆ ಇಲ್ವಾ, ಇಷ್ಟು ಅಥೆಂಟಿಕ್ ಆಗಿ ಮಾಡಿದ್ದಾರೆ. ಅದಕ್ಕೆ ಮತ್ತೆ ಈಗ ದತ್ತಾಂಶ ಅಂತೇಳಿ ಜನರನ್ನ ಕನ್ಫ್ಯೂಸ್ ಮಾಡೋಕ್ಕೆ ಹೊರಟಿದ್ದಾರೆ ಸರ್ಕಾರ. ಆ ಕೆಲಸವನ್ನು ಮಾಡಬಾರ್ದು, ಕೂಡಲೇ ಜಾರಿ ಮಾಡಬೇಕಂತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಈಗಾಗಲೇ ಆಲ್ ಓವರ್ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸಾಮಾಜಿಕ ಸಂಘಟನೆಗಳನ್ನು ಸೇರಿಸ್ಕೊಂಡು ನಾವು ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ, ಕಂಟಿನ್ಯೂ ಆಗ್ತಾ ಇದೆ. ಸುಮಾರು ಈ ಡಿಸೆಂಬರ್ ತಿಂಗಳಲ್ಲೇ ಒಂದು 15-20 ಸಭೆಗಳಾಗಿದೆ. ಅಕ್ಟೋಬರ್ ತಿಂಗಳು ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮಗಳಾಗಿದೆ. ಅದಕ್ಕೆ ಮತ್ತೆ ದತ್ತಾಂಶ ಅಂತ ಹೇಳಿ ಈ ಒಂದು ಒಳ ಮೀಸಲಾತಿ ಕೊಡೋದ್ರಿಂದ ಇದು ಯಾರಿಗೇನು ಲಾಸ್ ಇಲ್ಲ. ದಲಿತರಲ್ಲೇ ಇರ್ತಕ್ಕಂಥ SC ಒಳಗಡೆ ಬರ್ತಕ್ಕಂಥ ಎಲ್ಲ ಸಮುದಾಯಗಳಿಗೂ ಈಕ್ವಲಾಗಿ ಸಿಗ್ಬೇಕು ಅನ್ನೋದು ಬಿಟ್ಟರೆ ಇದರಲ್ಲಿ ಬೇರೆ ಏನಿಲ್ಲ. ಮತ್ತೆ ಅವರು ಒಗ್ಗಟ್ಟಾಗಿ ಮತ್ತೆ ಹೋರಾಟ ಮಾಡಬೇಕಾಗ್ತದೆ, ಖಾಸಗೀಕರಣದಲ್ಲಿ ಮೀಸಲಾತಿ ಕೇಳಬೇಕಾಗ್ತದೆ, ರಾಜಕೀಯದಲ್ಲಿ ಗಟ್ಟಿ ಆಗಬೇಕಾಗ್ತದೆ. ಈ ಒಗ್ಗಟ್ಟು ಗಟ್ಟಿ ಆಗಬೇಕಾದ್ರೆ ಜಲ್ದಿ ಆಗಬೇಕಾಗಿದೆ. ಅದರಿಂದ ಸಿದ್ದರಾಮಯ್ಯನವರು ಇವತ್ತು ಏನು ನಡೆದಂಗೆ ನುಡಿಯುವರು ನಾವು ಕೊಟ್ಟ ಮಾತಿಗೆ ತಪ್ಪೋರಲ್ಲ ಅಂತ ಏನು ಯಾವಾಗಲೂ ಹೇಳ್ತಿದ್ದೀರಾ ನೀವು, DK ಶಿವಕುಮಾರ್ ಅವರು, ನಿಮ್ಮ ಸಂಪುಟದವರು, ಅದನ್ನು ಕೂಡಲೇ ಜಾರಿ ಮಾಡಬೇಕು. ಜೊತೆಯಲ್ಲಿ ಈ ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ಇಲಾಖೆಯಲ್ಲಿ ಹುದ್ದೆಗಳನ್ನು ತುಂಬಬಾರದು. ಈಗಾಗಲೇ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಈಗಾಗಲೇ ಒಂದು 20 ದಿನಕ್ಕೆ ಹಿಂದೆ 5,000 ಚಿಲ್ಲರೆ ಪೋಸ್ಟನ್ನು ನಾವು ತುಂಬ್ತಾ ಇದ್ದೀವಿ ಪೊಲೀಸ್ ಇಲಾಖೆಯಿಂದ ಅಂತ ಹೇಳ್ತಾ ಇದ್ದಾರೆ. ಬಟ್ ಚೀಫ್ ಮಿನಿಸ್ಟರ್ ಹಿಂದೆ ಹೇಳಿದ್ದಾರೆ ನಾವು ಯಾವುದೇ ಕಾರಣದ ತುಂಬಲ್ಲ ಜಾರಿ ಆಗೋವ್ರಿಗೂ ಅಂತ ನಾವೆಲ್ಲ ಮೆಮೊರಂಗಳೆಲ್ಲ ಕೊಟ್ಟಿದ್ದೀವಿ. ಅದರಿಂದ ಈಗೂ ಕೂಡ ಯಾವುದೇ ಒಂದು ಹುದ್ದೆಗಳನ್ನು ತುಂಬಬಾರ್ದು. ಏನಿದು SCಯಲ್ಲಿರ್ತಕ್ಕಂಥ ಸಣ್ಣ ಸಮಸ್ಯೆ ಇದೆ, ಈ ಸಣ್ಣ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು SC ಮತ್ತು STಗಳಲ್ಲಿರ್ತಕ್ಕಂಥವ್ರನ್ನ ನಾವು ಒಂದು ಮಾಡ್ಕೊಂಡು ಹಿಂದುಳಿದ ವರ್ಗದವರು, ಮುಸಲ್ಮಾನರು ಮತ್ತು ಎಲ್ಲ ಸಮುದಾಯದ ಬಡವರನ್ನ ಸೇರಿಸ್ಕೊಂಡು ನಾವು ಮುಂದಿನ ದಿನದಲ್ಲಿ ಅಧಿಕಾರ ಹಿಡಿಯೋ ಕಡೆ ನಾವು ಹೋಗಬೇಕಾಗಿದೆ. ಅದರಿಂದ ಕರ್ನಾಟಕ ಸರ್ಕಾರ ಮತ್ತೆ ಇನ್ನು ಕನ್ಫ್ಯೂಸನ್ನು ಮಾಡಬಾರ್ದು. ಮತ್ತು ದತ್ತಾಂಶ ಸಿಕ್ಕಲಿಲ್ಲ, 14 ಡಿಸ್ಟ್ರಿಕ್ನಲ್ಲಿ ಕೆಲವು ಕಡೆ ಏಕೆ ಅಂತ ಬರೆಸಿದ್ದಾರೆ, ಎರಡೂ ಸಮಾಜದವರು AD ಅಂತ ಬರೆಸಿದ್ದಾರೆ, ಕೆಲವು ಕಡೆ ಆದಿ ಆಂಧ್ರ ಅಂತ ಬರ್ಸಿದ್ದಾರೆ ಅಂತ ಕನ್ಫ್ಯೂಸನ್ನು ಕ್ರಿಯೇಟ್ ಮಾಡ್ತಾರೆ. ನಿಮ್ಗೆ ಯಾವುದೂ ಕನ್ಫ್ಯೂಸ್ ಬೇಡ. ಈಗ ನೀವು ಸದಾಶಿವ ಆಯೋಗದ ವರದಿಯನ್ನು ತಗೊಂಬಿಟ್ರೆ ಎಲ್ಲ ದತ್ತಾಂಶ ಅದರಲ್ಲಿದೆ, ಅದನ್ನು ತಗೊಂಡು ನೀವು ಕೂಡಲೇ ಮಾಡಬೇಕು. ಮತ್ತು ಇದನ್ನೇನಾದರೂ ಡಿಲೇ ಮಾಡೋಕ್ಕೆ ಹೊರಟ್ರೆ ನಾವೀಗಾಗಲೇ ಮಾತುಕತೆಗಳೆಲ್ಲ ಮಾಡಿ ಎಲ್ಲ ಸಂಘಟನೆ ಹತ್ರ ತೀರ್ಮಾನ ತಗೊಂಡಿದ್ದೀವಿ. ಜನವರಿ ತಿಂಗಳಲ್ಲಿ ದೊಡ್ಡ ಪ್ರೋಗ್ರಾಮನ್ನು ಮಾಡಬೇಕು ಮತ್ತು ಮೆಮೊಡಮ್ನ ಕಮಿಷನ್ನಿಗೆ ಕೊಡಬೇಕು ಅಂತ ನಾವು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೀವಿ. ಇದನ್ನು ಕೂಡಲೇ ಜಾರಿ ಮಾಡಬೇಕಂತೇಳಿ ನಾನು ಪತ್ರಿಕೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ನಮ್ಮ ರಾಷ್ಟ್ರೀಯ ಸಂಯೋಜಕರು ಆದಂಥ ಗೋಪಿನಾಥ್ ಜಿಯವರು ಮಾತಾಡ್ತಾರೆ.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.